ಹಲೋ ಎವ್ರಿವನ್. 84ನೇ ಪ್ರಶ್ನೆಯನ್ನು ನೋಡೋಣ. 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 10 ಗಂಟೆಗಳು, 80 ವ್ಯಾಟ್ ದರದ ಒಂದು ವಿದ್ಯುತ್ ಫ್ಯಾನ್ ದಿನಕ್ಕೆ 6 ಗಂಟೆಯಂತೆ ಹಾಗೂ 18 ವ್ಯಾಟ್ ದರದ ವಿದ್ಯುತ್ ಬಲ್ಬ್ ದಿನಕ್ಕೆ 6 ಗಂಟೆಗಳಂತೆ ಬಳಕೆಯಾಗುತ್ತಿದೆ. ಒಂದು ಯೂನಿಟ್ಗೆ ರೂಪಾಯಿ 3ರಂತೆ ಜೂನ್ ತಿಂಗಳಲ್ಲಿ ಮನೆಯ ಮಾಲೀಕ ನೀಡಬೇಕಾಗಿರುವ ವಿದ್ಯುತ್ ಬಿಲ್ ಎಷ್ಟು? ಅಂದರೆ ಇಲ್ಲಿ ಸಾಮರ್ಥ್ಯ ಮತ್ತು ಬಳಸ್ತಾ ಇರುವಂತಹ ಸಮಯವನ್ನ ಕೊಟ್ಟಿದ್ದಾರೆ. ಆದರೆ ಅದರಿಂದ ನಾವು ಎಷ್ಟು ವಿದ್ಯುತ್ ಶಕ್ತಿ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ಅದಕ್ಕೆ ಇರುವಂತಹ ಸೂತ್ರ E ಸಮ P ಇಂಟು ಟಿ. ಈಗ ಮೊದಲನೇದಾಗಿ ನಾವು ಇದನ್ನ ರೆಫ್ರಿಜರೇಟರಿಗೆ ಆರ್ ಅಂತ ನಾನು ಸಣ್ಣದಾಗಿ ಚಿಕ್ಕದಾಗಿ ಬರ್ಕೊಳ್ತೀನಿ. ಈ ಆರ್ ಅಂದ್ರೆ ರೆಫ್ರಿಜರೇಟರ್ ಬಳಸ್ತಾ ಇರುವಂತಹ ವಿದ್ಯುತ್ ಶಕ್ತಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಿಕ್ಕೆ ಸಾಮರ್ಥ್ಯ 400 ಗುಣಿಸು, ಇದು 400 ವ್ಯಾಟ್ ಅಲ್ಲಿದೆ. ಅನ್ನೋದು ವ್ಯಾಟ್ಗಳಲ್ಲಿ ಇದೆ, ಗುಣಿಸು ಸಮಯ ಎಷ್ಟು ಬೇಕಾಗ್ತಾ ಇದೆ? 10 ಗಂಟೆಗಳು. ಆದ್ರೆ ನಾವು ಯಾವಾಗಲೂ ಒಂದು ಯೂನಿಟ್ ಅಂತ ನೋಡಿದ್ರೆ ಅದು ಒಂದು ಯೂನಿಟ್ ಅಂದ್ರೆ 1 ಕಿಲೋ ವ್ಯಾಟ್ ಅವರ್. ಹೌದಾ? 1 ಕಿಲೋ ವ್ಯಾಟ್ ಒಂದು ಗಂಟೆಗೆ 1 ಕಿಲೋ ವ್ಯಾಟ್ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ವ್ಯಾಟ್ ಅಲ್ಲಿರೋದನ್ನ ನಾವು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ 400 ವ್ಯಾಟ್ ಅಂತ ಅಂದ್ರೆ 400 ಡಿವೈಡೆಡ್ ಬೈ 1000 ಕಿಲೋ ವ್ಯಾಟ್ಗಳಾಗತ್ತೆ. ಅದನ್ನ ನಾವಿಲ್ಲಿ ತಗೊಂಡ್ರೆ ಇದೇನಾಗತ್ತೆ? 4/10 0.4 ಕಿಲೋ ವ್ಯಾಟ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಆ ಬೆಲೆಯನ್ನ ನಾವಿಲ್ಲಿ ತಗೊಳ್ಬೇಕು. 0.4 ಗುಣಿಸು 10 ಅಂದ್ರೆ 4 ಕಿಲೋ ವ್ಯಾಟ್ ಅವರ್ನಷ್ಟು ರೆಫ್ರಿಜರೇಟರ್ ಉಪಯೋಗಿಸ್ತಾ ಇದೆ ಒಂದು ದಿನಕ್ಕೆ. ಅದೇ ರೀತಿ ಮುಂದಿನದ್ದು ಫ್ಯಾನ್, ವಿದ್ಯುತ್ ಫ್ಯಾನ್ ಅಲ್ವಾ? ಅದು ಬಳಸ್ತಾ ಇರುವಂತಹ ವಿದ್ಯುತ್ ಶಕ್ತಿ ಎಷ್ಟು ಅಂತ ನಾವು ಲೆಕ್ಕಾಚಾರ ಹಾಕೋದಿಕ್ಕೆ 80 ವ್ಯಾಟ್ ಅನ್ನ ನಾವು ಕಿಲೋ ವ್ಯಾಟಿಗೆ ಪರಿವರ್ತನೆ ಮಾಡಬೇಕು. ಅಂದ್ರೆ 80/1000. ಹೌದಾ? ಅದು 0.08 ಕಿಲೋ ವ್ಯಾಟ್ ಅನ್ನೋದು ಗೊತ್ತಾಗತ್ತೆ. ಸೊ 0.08 ಗುಣಿಸು 6 ಗಂಟೆ. ಅಂದ್ರೆ 6ರಿಂದ ನಾವು ಗುಣಾಕಾರ ಮಾಡಿದ್ರೆ 8 48. ಸೊ ಇಲ್ಲಿ 2 ಅಂಕಿಗಳ ಮುಂದೆ 0 ಇರೋದಕ್ಕೆ ಇದೇನಾಗತ್ತೆ? 0.48 ವ್ಯಾಟ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. 0.48 ಕಿಲೋ ವ್ಯಾಟ್ ಅವರ್. ಇನ್ನು ವಿದ್ಯುತ್ ಬಲ್ಬ್ ಒಂದು ದಿನಕ್ಕೆ ಎಷ್ಟು ಬಳಕೆ ಆಗ್ತಾ ಇದೆ? ಎಲೆಕ್ಟ್ರಿಕ್ ಬಲ್ಬ್. ಸೊ ಇದರಲ್ಲೂ ಕೂಡ ನಾವು ದರವನ್ನ ನಾವು ವ್ಯಾಟ್ ಅಲ್ಲಿರೋದನ್ನ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. 18 ವ್ಯಾಟ್ ಇರೋದನ್ನ ನಾವು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ 18/1000 ಅಂದ್ರೆ 0.018 ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಗುಣಿಸು 6 ಗಂಟೆಯಂತೆ ಬಳಕೆ ಆಗ್ತಾ ಇದೆ. ಇಲ್ಲೂ ನಾವು ಗುಣಾಕಾರ ಮಾಡಿದ್ರೆ 8 48, 4 6 6 ಪ್ಲಸ್ 4 10 ಆಯ್ತು. ಇಲ್ಲಿ 3 ಅಂಕಿಗಳ ಮುಂದೆ ಬಿಂದು ಇರೋದ್ರಿಂದ ಇದೇನಾಗತ್ತೆ? 0.108 ಕಿಲೋ ವ್ಯಾಟ್ ಅವರ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಇದು ಈ ಒಂದು 3 ಉಪಕರಣಗಳು ಪ್ರತಿನಿತ್ಯ ಬಳಸ್ತಾ ಇರುವಂತಹ ಯೂನಿಟ್ಗಳ ಪ್ರಮಾಣ ಆಗಿದೆ. ಇದು ಒಂದು ದಿನಕ್ಕಾದ್ರೆ ಒಟ್ಟು ನಮಗೆ ಒಂದು ದಿನದಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಬಳಕೆ ಆಗ್ತಾ ಇದೆ ಅಂತ ನಾವು ನೋಡೋದಿದ್ರೆ ಇವು 3ರ ಮೊತ್ತವನ್ನ ನಾವು ತಗೊಳ್ಬೇಕು. ಸೊ ಇದು 3ರ ಮೊತ್ತ ಏನಾಗತ್ತೆ? 4 3ರ ಮೊತ್ತ ಈ ರೆಫ್ರಿಜರೇಟರ್ ಪ್ಲಸ್
ಈ ಫ್ಯಾನ್ ಪ್ಲಸ್ ಈ ಬಲ್ಬ್ ಅನ್ನೋದನ್ನ ನೋಡ್ತೀವಿ. ಸೊ ಈ ಮೂರರ ಮೊತ್ತ ಏನಾಗತ್ತೆ, 4 ಪ್ಲಸ್ 0.4 ಇಂಟು ಪ್ಲಸ್ 0.108 ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ 4 0.4 ಇಂಟು 0.108 ಇಂಟು 5.4. ಸೊ ಒಟ್ಟು ವಿದ್ಯುತ್ ಶಕ್ತಿ ಒಂದು ದಿನಕ್ಕೆ ಬಳಕೆ ಆಗ್ತಾ ಇರೋದು 4.588 ಕಿಲೋವ್ಯಾಟ್ ಅವರ್ನಷ್ಟು ಬಳಕೆ ಆಗ್ತಾ ಇದೆ. ಸೊ ಒಂದು ಯೂನಿಟ್ಗೆ 3 ರೂಪಾಯಿನಂತೆ. ಆದರೆ 4.588 ಯೂನಿಟ್ಗೆ ಎಷ್ಟಾಗ್ತಾ ಇದೆ ಅಂತ ನೋಡೋದಕ್ಕೆ ನಾವೇನ್ ಮಾಡಬಹುದು, 4.588 ಗುಣಿಸು 3 ಅನ್ನೋದನ್ನ ನಾವಿಲ್ಲಿ ಮಾಡಬಹುದು. ಸೊ ಅದರ ಬೆಲೆ ಎಷ್ಟು ಬರ್ತಾ ಇದೆ, 8 3 24 ಪ್ಲಸ್ 2 26 ಆಗತ್ತೆ. 5 3 15 ಪ್ಲಸ್ 2 17, 4 3 12 ಪ್ಲಸ್ 1 13. ಸೊ 13.764 ರೂಪಾಯಿಗಳು ಒಂದು ದಿನಕ್ಕೆ ಖರ್ಚಾಗತ್ತೆ, ಒಂದು ದಿನಕ್ಕೆ ಬರುವಂತಹ ಬಿಲ್ ಆಗಿರತ್ತೆ. ಹಾಗಿದ್ರೆ 30 ದಿನಕ್ಕೆ, ಜೂನ್ ತಿಂಗಳಿಗೆ ಕೇಳ್ತಾ ಇದ್ದಾರೆ ಹೌದಾ, 30 ದಿನಕ್ಕೆ ಅಂತ ತಗೊಂಡ್ರೆ 13.764 ಗುಣಿಸು 30 ಮಾಡಿದ್ರೆ ನಮ್ಗೆ ಇಲ್ಲಿ ಏನ್ ಸಿಗತ್ತೆ, 30 ದಿನಕ್ಕೆ ನಮ್ಗೆ ಬರುವಂತಹ ಬಿಲ್ನ ಬೆಲೆ ಎಷ್ಟು ಅನ್ನೋದು ಸಿಗತ್ತೆ. ಇದು ಗುಣಾಕಾರ ಮಾಡಿದಾಗ 4 3 12, 6 3 18, 1 19, 7 3 21, 22 ಅನ್ನೋದು ಗೊತ್ತಾಗತ್ತೆ. 3 3 9 ಪ್ಲಸ್ 1 10, 3 1 3 ಪ್ಲಸ್ 4. 3 ಅಂಕಿಗಳ ಮುಂದೆ ಬಿಂದು ಇರೋದಕ್ಕೆ ಇಲ್ಲಿ ಇಲ್ಲೊಂದು 0 ಇರೋದಕ್ಕೆ 402 ರೂಪಾಯಿಗಳು ಒಂದು ತಿಂಗಳಿಗೆ ಬರುವಂತಹ ಬಿಲ್ ಆಗಿದೆ. 402.920 ರೂಪಾಯಿಗಳು. ಇದೆಷ್ಟು 30 ದಿನಕ್ಕೆ ಬರುವಂತಹ ಬಿಲ್.